ಹಲವು ತಿಂಗಳುಗಳಿಂದ ಶಾಂತಿಯುತವಾಗಿದ್ದ ಕರಾವಳಿ ಜಿಲ್ಲೆ ಇವಾಗ ಮತ್ತೆ ತಲವಾರಲಿಂದ ಝಳಪಿಸ್ತಾ ಇದೆ. ಇವತ್ತು ಬೆಳಗ್ಗೆ ಮಾರಕಾಯುಧಗಳಿಂದ ಓರ್ವ ಯುವಕನನ್ನು ಕೊಚ್ಚಿ ಕೊಲೆ ಮಾಡಲಾಗಿದೆ. ಏನಿದು ಪ್ರಕರಣ, ಯಾಕೆ ಈ ಒಂದು ಕೊಲೆ ನಡೆದಿದೆ, ಯಾರು ಮಾಡಿದ್ದಾರೆ, ಕಂಪ್ಲೀಟ್ ಡೀಟೇಲ್ಸನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಯುವಂತಹ ಒಂದು ಪ್ರಯತ್ನ ಮಾಡೋಣ. ಅದಕ್ಕೂ ಮೊದಲು ಈ ಒಂದು ವಿಡಿಯೋವನ್ನು ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡುವವರಾಗಿದ್ದರೆ ಖಂಡಿತವಾಗಿಯೂ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರ ಅಲ್ಲ, ನಿರಂತರವಾಗಿ ಇಂತಹ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ನಾವು ಮಾಡ್ತೀವಿ. ಮಂಗಳೂರಿನ ತೊಕ್ಕೊಟ್ಟು ಫ್ಲೈಓವರ್ ಬಳಿ ಬೆಳ್ಳಂಬೆಳಗ್ಗೆ ಈ ಒಂದು ಘಟನೆ ನಡೆದಿರುವಂಥದ್ದು. ಧಕ್ಕೆಗೆ ಮೀನು ವ್ಯಾಪಾರಿ ಆಗಿದ್ದಂತಹ ಓರ್ವ ಯುವಕ ಬುಲೆಟ್ನಲ್ಲಿ ತೆರಳ್ತಾ ಇದ್ದಂತಹ ಸಂದರ್ಭದಲ್ಲಿ ಒಂದು ದುಷ್ಕರ್ಮಿಗಳ ತಂಡ ಮಾರಕಾಯುಧಗಳಿಂದ ಆ ಒಂದು ಫ್ಲೈಓವರ್ನಲ್ಲಿ ಕೊಚ್ಚಿ ಕೊಲೆ ಮಾಡಿರುವಂಥದ್ದು. ಈ ಘಟನೆ ನಡೆದಿರುವಂಥದ್ದು ಬೆಳ್ಳಂಬೆಳಗ್ಗೆ 3:30 ಹೊತ್ತಿಗೆ. ಅಂದರೆ ಆಲ್ಮೋಸ್ಟ್ ಮೀನು ವ್ಯಾಪಾರಿಗಳು ಧಕ್ಕೆಗೆ ಹೋಗುವಂಥದ್ದು ಇದೇ ಒಂದು ಟೈಮಲ್ಲಿ. ಸೊ ಈ ಒಂದು ಟೈಮಲ್ಲಿ ಪ್ರೀ ಪ್ಲ್ಯಾಂಡ್ ಆಗಿ ಆ ಒಂದು ಯುವಕನನ್ನು ಬರ್ಬರವಾಗಿ ಕೊಲೆ ಮಾಡಿರುವಂಥದ್ದು. ಕೊಲೆಯಾದಂತಹ ಯುವಕ ಆತ ಸಾಧಾರಣ ವ್ಯಕ್ತಿ ಅಂತೂ ಅಲ್ವೇ ಅಲ್ಲ, ರೌಡಿ ಶೀಟರ್ ಆಗಿದ್ದಂತಹ ಓರ್ವ ವ್ಯಕ್ತಿ ಇವತ್ತು ಅದೇ ರೀತಿ ಬೀದಿ ಹೆಣ ಆಗಿರುವಂಥದ್ದು. ಇನ್ನು ಈ ಒಂದು ಪ್ರಕರಣದ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಅನ್ನ ತಿಳಿತಾ ಹೋದರೆ, ಮಂಗಳೂರಿನಲ್ಲಿ ರೌಡಿ ಶೀಟರ್ ಅವರು ನನ್ನ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿರುವ ಘಟನೆ ತೊಕ್ಕೊಟ್ಟು ಫ್ಲೈಓವರಲ್ಲಿ ನಸುಕಿನ 3:30 ಸುಮಾರಿಗೆ ನಡೆದಿರುವಂಥದ್ದು. ಉಚ್ಚಿಲ ಮುಳುಗುಡ್ಡೆ ನಿವಾಸಿ ಆರೀಫ್ ಹುಸೇನ್ 42 ವಯಸ್ಸಿನ ಈ ಒಂದು ವ್ಯಕ್ತಿ, ಅಂದರೆ ಆತನನ್ನು ಟ್ಯಾಬ್ಲೆಟ್ ಆರೀಫ್ ಅಂತ ಕೂಡ ಕರಿತಾ ಇದ್ರು. ಈ ವ್ಯಕ್ತಿಯೇ ಕೊಲೆಯಾದಂತಹ ರೌಡಿ ಶೀಟರ್. ಮೃತ ಆರೀಫ್ ಮಂಗಳೂರಿನ ಬಂದೂರು ಪೊಲೀಸ್ ಠಾಣೆಯಲ್ಲಿ ರೌಡಿ ಶೀಟರ್ ಆಗಿದ್ದ. ಆರೀಫ್ ಧಕ್ಕೆಯಲ್ಲಿ ಮೀನಿನ ವ್ಯಾಪಾರ ಕೂಡ ನಡೆಸ್ತಾ ಇದ್ದು, ಇಂದು ಬೆಳಗ್ಗೆ ಬುಲೆಟ್ ಬೈಕ್ನಲ್ಲಿ ಮಂಗಳೂರಿಗೆ ತೆರಳ್ತಾ ಇದ್ದ ವೇಳೆ ತೊಕ್ಕೊಟ್ಟು ಆ ಒಂದು ಬ್ರಿಡ್ಜಿನ ಮೇಲ್ಸೇತುವೆಯಲ್ಲಿ ಆತನ ಮೇಲೆ ದುಷ್ಕರ್ಮಿಗಳು ದಾಳಿ ನಡೆಸಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿ ಅಲ್ಲಿಂದ ಪರಾರಿಯಾಗಿರುವಂಥದ್ದು. ಕಾರಿನಿಂದ ಹಿಂಬಾಲಿಸಿದ ತಂಡವೊಂದು ಆರೀಫ್ನನ್ನು ಕೊಲೆ ಮಾಡಿ ಪರಾರಿ ಆಗಿರುವಂಥದ್ದು. ಈ ಒಂದು ಘಟನೆಯ ಬಗ್ಗೆ ಇವಾಗ ಫುಟೇಜ್ಗಳು ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇರುವಂಥದ್ದು. ಕಳೆದ 2022ರ ಮೇ ತಿಂಗಳಲ್ಲಿ ಆರೀಫ್ ಇದೇ ರೀತಿ ಬೆಳಗ್ಗೆ ಬೈಕಲ್ಲಿ ಧಕ್ಕೆಗೆ ತೆರಳ್ತಾ ಇದ್ದ ವೇಳೆ ಬಜಾರಿನ ಟೊಪ್ಪಿ ನೌಫಾಲ್ ಮತ್ತು ತಂಡವು ದಾಳಿ ನಡೆಸಿ ಚೂರಿರಿದು ಕೊಲೆಗೆ ಯತ್ನ ಮಾಡಿತು. ವಿವಾಹಿತನಾಗಿರುವ ಆರೀಫ್ ಮೂಲತಃ ಕುದ್ರೋಳಿ ನಿವಾಸಿಯಾಗಿದ್ದು, ಕಳೆದ 6-7 ವರ್ಷದಿಂದ ಕುಟುಂಬ ಸಮೇತ ಅಜ್ಜಿನಡ್ಕ ಬಳಿಯ ಮುಳುಗುಡ್ಡೆ ಎಂಬಲ್ಲಿ ಮನೆ ಮಾಡಿ ವಾಸವಿದ್ದ. ಘಟನಾ ಸ್ಥಳಕ್ಕೆ ಡಿಸಿಪಿ ಮಿಥುನ್ ಸೋಕೋ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇರುವಂಥದ್ದು. ಈ ಒಂದು ವ್ಯಕ್ತಿ ರೌಡಿ ಶೀಟರ್ ಆಗಿದ್ದರೂ ಕೂಡ ಆತನಿಗೆ ಒಂದು ಕುಟುಂಬ ಕೂಡ ಇತ್ತು. ಆರೀಫ್ ತನ್ನ ಪತ್ನಿ, 3 ಗಂಡು ಮಕ್ಕಳು ಮತ್ತು ಒಂದು ಹೆಣ್ಣು ಮಗುವನ್ನು ಇವಾಗ ಆಗಲಿರುವಂಥದ್ದು. ನೋಡಿ, ರೌಡಿ ಶೀಟರ್ ಆದರೆ ಅತ್ಯಂತ ಈಸಿ ಅಂತ ನೀವು ಅಂದ್ಕೋಬೇಡಿ. ಯಾರೆಲ್ಲ ರೌಡಿ ಶೀಟರ್ ಲಿಸ್ಟಲ್ಲಿದ್ದೀರಾ ಖಂಡಿತವಾಗಿಯೂ ತಿಳ್ಕೊಳ್ಳಿ, ಮುಂದಿನ ದಿವಸಗಳಲ್ಲಿ ಇದೇ ರೀತಿ ಬೀದಿ ಹೆಣ ಆಗೋದಕ್ಕೆ ನೀವು ಕೂಡ ರೆಡಿ ಇದ್ದೀರಾ. ಇಲ್ಲ ಅಂತಿದ್ರೆ ಕಾನೂನಿನ ಮುಂದೆ ಶರಣಾಗಿ ಒಳ್ಳೆಯ ವ್ಯಕ್ತಿಯಾಗಿ ವ್ಯಕ್ತಿತ್ವದಿಂದ ಬಾಳೋದಕ್ಕೆ ಆರಂಭ ಮಾಡಿ. ನೀವೆಷ್ಟೇ ಒಳ್ಳೆಯ ವ್ಯಕ್ತಿ ಆದರೂ ಕೂಡ ಒಂದೊಂದು ಸಮಯದಲ್ಲಿ ನಿಮ್ಮನ್ನು ಬೆನ್ನಟ್ಟಿ ಬರುವಂತಹ ನಿಮ್ಮ ಆ ಒಂದು ಹಳೆಯ ತಂಡ ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ. ನಮ್ಮ ಈ ಒಂದು ಎಲ್ಲ ವ್ಯವಸ್ಥೆಯಲ್ಲಿ ನಾವು ಗಮನಿಸಿರುವಂಥದ್ದು, ಒಂದು ವರ್ಷಗಳು ಕಳೆದಿರ್ಬೋದು, ನಾವು ಸುಹಾಸ್ ಶೆಟ್ಟಿ ಎನ್ನುವಂತಹ ಓರ್ವ ರೌಡಿ ಶೀಟರನ್ನು ಕಳ್ಕೊಂಡಿರುವಂಥದ್ದು. ಆತ ಕೂಡ ಇದೇ ರೀತಿ ಬೀದಿ ಹೆಣ ಆಗಿರುವಂಥದ್ದು ನಾವೆಲ್ಲ ಗಮನಿಸಿರ್ಬೋದು. ಇನ್ನು ಆತನ ಹತ್ಯೆ ಮಾಡಿದಂತಹ ರೌಡಿ ಶೀಟರ್ಗಳು ಇನ್ನು ಬೇರೆ ಯಾರಿದ್ದಾರೆ ಅವರು ಕೂಡ ಮುಂದಿನ ದಿವಸಗಳಲ್ಲಿ ಇದೇ ರೀತಿ ಬೀದಿ ಹೆಣ ಆಗುವಂತಹ ವಾರ್ತೆಗಳನ್ನೇ ನೀವು ಕೇಳಬೇಕಾದಂಥದ್ದು. ಸೊ ಆ ಒಂದು ಕಾರಣಕ್ಕೆ ನಮ್ಮ ಮಕ್ಕಳು, ನಮ್ಮ ಅಣ್ಣ ತಮ್ಮಂದಿರು, ನಮ್ಮ ಕುಟುಂಬಸ್ಥರು ಯಾರೂ ಕೂಡ ಇಂತಹ ಕೃತ್ಯದಲ್ಲಿ ತೊಡಗದಂತೆ ನೀವೇ ಎಚ್ಚರಿಕೆ ಕೊಡಿ. ಈ ಒಂದು ವಿಡಿಯೋ ಅದಕ್ಕೆ ಒಂದು ಮಾರ್ಗದರ್ಶನ ಆಗಿರಲಿ, ಜನರನ್ನು ಮನವರಿಕೆ ಮಾಡಿಸುವಂತಹ ಒಂದೇ ಒಂದು ಉದ್ದೇಶದಿಂದ ಈ ಒಂದು ವಿಡಿಯೋ ಮಾಡಿರುವಂಥದ್ದು. ಸೊ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.